ದೇವರಿಗೆ ಹಚ್ಚಿದಂತಹ ಗಂಧವನ್ನು ಹಚ್ಚಿಕೊಳ್ಳಿ ಅಂತ ಹೇಳ್ತಾರೆ. ಇವತ್ತು ನೋಡಿ, ದೇವಸ್ಥಾನಗಳಲ್ಲಿ ಹೋದಾಗ ತೀರ್ಥ ಕೊಟ್ಟ ನಂತರ ದೇವರ ಗಂಧ ಕೊಡ್ತಾರೆ. ಆ ಗಂಧವನ್ನು ಏನು ಮಾಡ್ತೇವೆ, ಸ್ವಲ್ಪ ಹಚ್ಚಿಕೊಂಡೆವು, ಮತ್ತೆ ಸ್ವಲ್ಪ ಉಳಿದು ಬಿಟ್ಟಿತ್ತು. ಆಚೆ ಈಚೆ ನೋಡಿದ್ರಿ, ಕಂಬಕ್ಕೆ ಮೆತ್ತಿದ್ರಿ. ಇಲ್ಲ ನೀವು ಅನಂತೇಶ್ವರಕ್ಕೆ ಹೋದರೆ ಗೊತ್ತಾಗ್ತದೆ, ಮೇಲೆ ನೋಡಬೇಕು, ಮಾಡು ತೆಗೆದು ಟಕ್ಕ ಬಿಸಾಡಿದ್ರು, ಅದೆಲ್ಲ ಅಲ್ಲಿ ಹೋಗಿ ಅಂಟಿಕೊಂಡಿದ್ದು. ಹೀಗೆ ಏನೇನೋ ಮಾಡಿ ವ್ಯರ್ಥವನ್ನು ಮಾಡಿಕೊಳ್ತೀರಿ ಯಾಕೆ ಅಂತ ಕೇಳ್ತಾರೆ. ದೇಹ ವಾಸನೆ ಬಂತು ಅಂತ ಆದಾಗ ಏನೇನೋ ಡಿಯೋಡ್ರೆಂಟ್ಗಳನ್ನೆಲ್ಲ ಹಾಕಿಕೊಳ್ತೇವೆ. ಅದು ಮೊದಲು ಹಾಕುವಾಗ ಸೆಂಟೆ, ಸ್ವಲ್ಪ ಬೆವರಿದ ನಂತರ ಗಸೆಂಟಾಗಿ ಹೋಗುತ್ತೆ. ಎಷ್ಟು ಅದು ಕೆಮಿಕಲ್ ಅಂತ ಕೇಳಿದೆ. ಆ ಕೋಕೋ ಕೋಲಾ ಇತ್ಯಾದಿ ಬಾಟ್ಲ್ಗಳಲ್ಲಿ ಅಕ್ಷರ ಬರೆದಿರ್ತಾರೆ. ಆ ಅಕ್ಷರವನ್ನು ಉಜ್ಜಬೇಕು ಅಂತ ನೀವು ನೋಡಿ, ಪ್ರಿಂಟೆಡ್ ಅಕ್ಷರ ಹೋಗೋದಿಲ್ಲ. ಇದೇ ಡಿಯೋಡ್ರೆಂಟನ್ನು ಸ್ವಲ್ಪ ಹಾಕಿ ಆಮೇಲೆ ತಿಕ್ಕಿ ನೋಡಿ, ಬರೆದಂಥ ಅಕ್ಷರಗಳು ಅಳಸಿ ಹೋಗುತ್ತೆ. ಅಂದರೆ ಅಷ್ಟು ಕೆಮಿಕಲ್ ಅವುಗಳು. ಆದರೂ ಅದನ್ನು ಧಾರಣೆ ಮಾಡ್ತೇವೆ. ಅದರ ಬದಲು ಗಂಧವನ್ನು ಹೇಳ್ತಾರೆ. ದೇವರಿಗೆ ಹಾಕಿದ ಚಂದನ ಉಂಟಲ್ಲ, ಇದು ಪಿತ್ತಹರ. ಸಾಮಾನ್ಯವಾಗಿ ಪಿತ್ತ ಇದ್ದರೆ ಈ ಗಂಧದ ದ್ರವ್ಯಗಳನ್ನೆಲ್ಲ ಹಚ್ಚಿಕೊಳ್ಳಿಕ್ಕೆ ಹೇಳಿದರು. ಇವತ್ತು ಹೌದಾ ಅಂತ ಗೊತ್ತುಂಟು. ಎಷ್ಟೋ ಜನ ಪಿಂಪಲ್ಸ್ ಆದಾಗ ಅಥವಾ ಏನೋ ಮೊಡವೆಗಳು ಅಥವಾ ಏನೋ ಕಜ್ಜಿಯಲ್ಲಾದರೆ ಈ ದೇವರ ಗಂಧವನ್ನು ಹಚ್ಚಿ ಅದನ್ನು ಹಚ್ಚಿಕೊಳ್ತಾರೆ ಅಲ್ಲಲ್ಲಿ. ಯಾಕೆ ಕೇಳಿದರೆ ಅದು ವಿಷಹರ, ಅದು ತೆಗೀತದೆ. ಯಾವುದೋ ಚೇಳೋ ನುಸಿ ಕಚ್ಚಿ ಏನಾದರೂ ವಿಷ ಆದರೆ ಗಂಧವನ್ನು ಮೆತ್ತಿಕೊಂಡಾಗ ಗಂಧ ಆ ವಿಷವನ್ನು ತೆಗೀತದೆ ಅಂತ ಗೊತ್ತುಂಟು. ಹಾಗಾದರೆ ದೇವರಿಗೆ ಹಚ್ಚಿದಂಥ ಯಾವ ಪ್ರಸಾದವನ್ನು ಸ್ವಲ್ಪ ಹಚ್ಚಿಕೊಳ್ಳೋದಲ್ಲ, ಪೂರ್ತಿ ಮೈ ಮೇಲೆ ಬಳಿದುಕೊಳ್ಳಿ ಅಂತ ಹೇಳ್ತಾರೆ. ಹೀಗೆ ಹಚ್ಚಿಕೊಂಡಾಗ ದುರ್ಗಂಧ ಎನ್ನುವಂಥದ್ದು ನಾಶ ಆಗುತ್ತೆ. ಕ್ರಿಮಿನಾಶಕವೂ ಹೌದು, ಪಿತ್ತವೂ ನಾಶ ಆಗತ್ತೆ, ಒಳ್ಳೆಯ ದೇಹಕ್ಕೆ ಪೂರಕವಾದಂಥ ಔಷಧವನ್ನು ಕೊಡುತ್ತೆ. ಅದಕ್ಕಾಗಿ ಎಲ್ಲ ಸೋಪುಗಳಲ್ಲಿ ಕೂಡ ಇದು ಚಂದನ ಹಾಕಿದೆ, ಇದಕ್ಕೆ ಆಯುರ್ವೇದಿಕ್ ಸೋಪು ಅಂತ. ಆಯುರ್ವೇದಿಕ್ ಸೋಪು ಅಂತ ನಮ್ಮ ತಲೆಯಲ್ಲಿ ಬರೋದು ಏನು, ವೆಜಿಟೇರಿಯನ್ ಎನ್ನುವ ಅರ್ಥದಲ್ಲಿ. ಆಯುರ್ವೇದದಲ್ಲಿ ವೆಜಿಟೇರಿಯನ್ ಅಲ್ಲ, ನಾನ್ ವೆಜ್ಜೂ ಇದೆ. ಆಯುರ್ವೇದ ಎಂದರೆ ಪರಂಪರೆಯಿಂದ ಋಷಿಗಳು ಕೊಟ್ಟದ್ದು ಅಂತ ಅರ್ಥ. ಹಾಗಾಗಿ ಅಲ್ಲಿ ಮಾಂಸಾದಿಗಳನ್ನೂ ಕೂಡ ಉಪಯೋಗ ಹೇಳ್ತಾರೆ, ಇಲ್ಲ ಅಂತಲ್ಲ. ಹಾಗಾಗಿ ಇಲ್ಲಿ ಅವರ ತಾತ್ಪರ್ಯ ಹಾಗೆ. ಅದಕ್ಕೋಸ್ಕರ ಹೇಳೋದು, ಅಂಥದ್ದೆಲ್ಲ ಹೊರಗಿನ ದ್ರವ್ಯಗಳನ್ನು ಹಾಕಿಕೊಳ್ಳುವ ಬದಲು ಭಗವಂತನಿಗೆ ಅರ್ಪಣೆ ಮಾಡಿದ ಗಂಧ ಉಂಟು ನೋಡಿ, ಅದನ್ನು ಮೈ ಮೇಲೆ ಬಳಿದುಕೊಳ್ಳಿ ಅಂತ ಹೇಳ್ತಾರೆ. ಹೀಗೆ ಆಮೇಲೆ ಬಾಹುಮೂಲದಲ್ಲಿ ಶಂಖಚಕ್ರಾದಿಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಅಂತ ಮುದ್ರಾಧಾರಣೆ. ಅದು ಹೇಗೆ, ತಪ್ತೈವೇ ಮಾಂಕರಂಕುರ್ಯಾತ್ ಬ್ರಾಹ್ಮಣಸ್ಯ ವಿಧಾನದ ವಿಧಿ ಉಂಟದಕ್ಕೆ. ಬ್ರಾಹ್ಮಣರಿಗಂತೂ ವಿಶೇಷವಾಗಿ ಹೇಳ್ತಾರೆ, ಅದಕ್ಕೆ ಹೋಮ ಮಾಡಿ ಅದರಲ್ಲಿ ಬಿಸಿ ಮಾಡಿ ಅದನ್ನು ಹಾಕಿಕೊಳ್ಬೇಕು. ಯಾಕೆ ಕೇಳಿದರೆ, ಶೌತ ಸ್ಮಾರ್ತಾಧಿ ಸಿದ್ಧ್ಯರ್ಥಂ ಮಂತ್ರಸಿದ್ಧಿ ತಥೈವ ಚ. ಶೌತಕರ್ಮಗಳು ಸ್ಮಾರ್ತಕರ್ಮಗಳು ಅಂತ ಇದ್ದಾವೆ. ಅವುಗಳ ಸಿದ್ಧಿಯಾಗುವುದಕ್ಕೋಸ್ಕರ, ಮಂತ್ರ ಸಿದ್ಧಿಯಾಗುವುದಕ್ಕೋಸ್ಕರ ಮುದ್ರಾಧಾರಣೆಗಳನ್ನೆಲ್ಲ ಹಾಕಿಕೊಳ್ಬೇಕು. ಹರೇ ಪೂಜಾಧಿಕಾರಾರ್ಥಂ. ಮತ್ತು ಇವತ್ತೆಲ್ಲ ಹಾಕಿಕೊಳ್ತಾರೆ, ಟ್ಯಾಟೋ ಹಾಕಿಕೊಳ್ತಾರೆ ಇವತ್ತು ಶಂಖಚಕ್ರಗಳದ್ದೆಲ್ಲ. ಅದು ಚಂದಕ್ಕೋಸ್ಕರ ಅಲ್ಲ ಹೇಳ್ತಾರೆ. ಮತ್ತು ಪೂಜಾಧಿಕಾರಾರ್ಥಂ, ಭಗವಂತನ ಪೂಜೆ ಮಾಡಲಿಕ್ಕೋಸ್ಕರ ಆ ಮುದ್ರೆಗಳನ್ನೆಲ್ಲ ಹಾಕಿಕೊಳ್ಬೇಕು. ವೈಷ್ಣವತ್ವಸ್ಯ ಸಿದ್ಧ್ಯರ್ಥಂ ಜ್ಞಾನ ಸಿದ್ಧ್ಯರ್ಥಮೇವಚ. ನೋಡಿ, ಜ್ಞಾನದ ಸಿದ್ಧಿಗೆ ಇದು ಪೂರಕ ಅಂತ ಕೊಡ್ತಾ ಇದ್ದಾರೆ. ಪ್ರತಪೇತ್ ಶಂಖಚಕ್ರಾಭ್ಯಾಂ ಹುತ್ವಾ ಹೋಮಂ ವಿಧಾನತಃ. ವಿಧಿವತ್ತಾಗಿ ಹೋಮ ಮಾಡಿ ಮುದ್ರಾಧಾರೆಗಳನ್ನು ಇದೆಲ್ಲ ಹೇಳಿದ ಯಾರು ಕೇಳಿದರೆ ಮಹಾರುದ್ರದೇವರೇ. ಹಾಗಾಗಿ ಆಲೋಚನೆ ಮಾಡಿ, ಮೊದಲು ಯಾರು ಮುದ್ರೆ ಹಾಕಿಕೊಂಡಿದ್ದಾರೆ, ಬ್ರಹ್ಮದೇವರು ಹಾಕಿಕೊಂಡಿದ್ದಾರೆ. ಆಮೇಲೆ ರುದ್ರದೇವರು ಹಾಕಿಕೊಂಡಿದ್ದಾರೆ, ಅವರು ಪಾರ್ವತಿಗೆ ಹೇಳಿದ್ದಾರೆ. ಅದನ್ನು ನಾವು ಉಳಿಸಿಕೊಂಡಿದ್ದೇವೆ ಅಷ್ಟೇ. ಹಾಗಾಗಿ ಎಲ್ಲ ವೈಷ್ಣವ ಧರ್ಮಗಳನ್ನು ಹೇಳ್ತಾರೆ. ಇನ್ನೂ ಹೇಳಿದರು, ವೈಷ್ಣವೋ ವರ್ಣವಾಕ್ಯೋಪಿ ಪುನಃ ಅತಿ ಭುವನತ್ರಯಂ. ನಮ್ಮಲ್ಲಿ ಉಂಟಲ್ಲ ಜಾತಿಯ ಗಲಾಟೆ, ಅದಕ್ಕೆ ಹೇಳಿದರು ವರ್ಣವಾಕ್ಯೋಪಿ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಯಾರೇ ಇರಲಿ, ಅದೇ ಹೇಳಿದ್ದು, ಹೊರಗಿನವರು ಯಾರೇ ಇರಲಿ, ಎಲ್ಲರೂ ಕೂಡ ವೈಷ್ಣವ ದೀಕ್ಷೆಯನ್ನು ಪಡ್ಕೊಂಡ್ರೆ ಅವರು ಭುವನತ್ರಯಂ ಪುನಾತಿ, 3 ಲೋಕವನ್ನು ಶುದ್ಧಗೊಳಿಸ್ತಾರೆ. ಹಾಗಾಗಿ ಹರೇ ಕೃಷ್ಣ ಅಂತ ಒಂದು ಪಂಥ ಎನ್ನುವಂಥದ್ದು ಬಂದು ಇವತ್ತು ಎಷ್ಟೋ ಕ್ರಿಶ್ಚಾನಿಟಿ ಇದ್ದವರು ಕೂಡ ಅಲ್ಲಿಂದ ತಿರುಗಿ ವಿಷ್ಣು ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಗೌರವ ಕೊಡಬೇಕಾದ್ದು ನಮ್ಮ ಕರ್ತವ್ಯ ಅಂತ ರುದ್ರದೇವರೇ ಹೇಳ್ತಾ ಇದ್ದಾರೆ. ಸವ್ಯೇತು ಶಂಕಂ ಬಿಭೃತಾತ್ ಇದು ಬ್ರಹ್ಮವಿದು. ಎಲ್ಲಿಗೆ, ಇಲ್ಲಿ ಸುದರ್ಶನ ಹಾಕಿಕೊಳ್ಬೇಕು, ಬಲಕ್ಕೆ ಎಡಕ್ಕೆ ಚಕ್ರ ಹಾಕಿಕೊಳ್ಬೇಕು, ಎಡಕ್ಕೆ ಶಂಖವನ್ನು ಹಾಕಿಕೊಳ್ಬೇಕು ಅಂತ ಹೇಳಿ, ಏವಂ ಮಹೋಪನಿಷದಿ ಪ್ರೋಕ್ತಂ ಅಲ್ಲ. ಎಲ್ಲಿ ಉಂಟು ಹಾಗೆ ಇಲ್ಲ ಅಂತ ಹೇಳಿದರೆ ಪದ್ಮಪುರಾಣದಲ್ಲಿ ಉಂಟು ಅಂತ ಹೇಳಿದೆವು. ರುದ್ರದೇವರು ಮತ್ತೆ ಅಲ್ಲಿ ಹೇಳಿದರೆ ಮಹೋಪನಿಷತ್ತಿನಲ್ಲಿ ಇದನ್ನೆಲ್ಲ ವಿಧಾನ ಮಾಡಿದರೆ ಅದನ್ನೇ ನಿನಗೆ ಹೇಳ್ತೇನೆ. ಅತಪ್ತ ತನೋನ ತದಾಮೋ ಅಶ್ನುತೆ ಅಂತ ವೇದ ಮಂತ್ರದಲ್ಲಿದ್ದಂತಹದ್ದನ್ನು ಉಲ್ಲೇಖ ಮಾಡಿಕೊಳ್ತಾರೆ. ಚರಣಂ ಪವಿತ್ರಂ ವಿತತಂ ಪುರಾಣಂ ವಾಂಗ್ಮಯಂ ಶುಭಂ ಅಂತ ಅಂತಹ ಮಂತ್ರಗಳು ಯಜುರ್ವೇದದಲ್ಲಿ ಬರ್ತದೆ. ಏ ಕಂಠಲಗ್ನ ತುಳಸಿ ನಕ್ಷಣಮಾಲ, ಏ ಬಾಹುಮೂಲ ಪರಿಚಿನ್ನಿತ ಶಂಖಚಕ್ರಾಹ, ಏ ವಾ ಲಲಾಟ ಫಲಕೆ ಲಸದೂರ್ಧ್ವ ಪುಂಡ್ರ ತೇ ವೈಷ್ಣವಾಹ ಭುವನಮಾಶು ಪವಿತ್ರಯಂತಿ. ಇವರು ಹಾಕಿಕೊಂಡ್ರೆ ಅವರು ಮಾತ್ರ ಶುದ್ಧ ಆದದ್ದಲ್ಲ,
ಇಂತಹ ವೈಷ್ಣವರು ವೇಷಧಾರಣೆ ಮಾಡಿಕೊಂಡು ಬಂದರೆ ಮೂರೂ ಲೋಕವನ್ನು ಶುದ್ಧಗೊಳಿಸ್ತಾರೆ ಅಂತ ಹೇಳ್ತಾರೆ. ಇವತ್ತು ನಾವು ಯಾರ್ಯಾರ್ದೋ ವೇಷಗಳನ್ನು ಕಾಪಿ ಹಾಕಿಕೊಳ್ಳುತ್ತೇವೆ, ಅದರ ಬದಲು ಇಂತಹ ಒಂದು ದೀಕ್ಷೆಯನ್ನು ಹಾಕಿಕೊಂಡ್ರೆ ಇಡೀ ಮೂರು ಲೋಕಗಳು ಶುದ್ಧ ಆಗತ್ತೆ ಅಂತ ಹೇಳ್ತಾರೆ. ಅಂಕಯೇ ತಪ್ತಚಕ್ರಾದ್ದೀರಾತ್ಮನೋ ಬಾಹುಮೂಲಯೋ ಕಲತ್ರಾಪತ್ಯ ಭೃತ್ಯೇಷು ಪಶ್ವಾದೀಷು ಸಮಂಕಯೇತ್. ಇನ್ನು ಅಲ್ಲ ಅವರು ಹಾಕ್ಕೊಳ್ಬೋದಾ, ಇಬ್ಬರು ಹಾಕೊಳ್ಳಿದ್ರೆ ಮೊದಲು ನೀವು ಹಾಕಿಕೊಳ್ಳಿ ಅಂತ ಹೇಳಿದರು. ಆಮೇಲೆ ನಿಮ್ಮ ಹೆಂಡತಿಗೆ ಹಾಕಿ ಹೇಳಿದರು. ಆಮೇಲೆ ನಿಮ್ಮ ಮನೆಯಲ್ಲಿದ್ದಂಥ ಭೃತ್ಯರಿಗೆ ಹಾಕಿ ಅಂತ ಹೇಳಿದರು. ಅದು ಬಿಡಿ, ಪಶ್ವಾದಿಗಳಿಗೆ ಹಾಕಿ ಅಂತ ಹೇಳಿದರು. ನಿಮ್ಮ ಮನೆಯಲ್ಲಿರುವ ದನಗಳು ನಾಯಿಗಳು ಯಾವುದೇ ಇರಲಿ ಎಲ್ಲದಕ್ಕೂ ಮುದ್ರೆ ಹಾಕಿ ಅಂತ ಹೇಳಿದರು. ಅದೆಲ್ಲವೂ ಕೂಡ ನಮಗೆ ವೃಷೋತ್ಸರ್ಗದಲ್ಲಿ ಗರುಡ ಪುರಾಣದಲ್ಲಿ ಕೊಡ್ತಾರೆ. ಒಂದು ಎತ್ತನ್ನು ವೃಷೋತ್ಸರ್ಗ ಮಾಡಬೇಕಾದ್ರೆ ಎತ್ತು ಮತ್ತು ಕರು, ಆಮೇಲೆ 4 ಕರುಗಳನ್ನು ಹೀಗೆ ಹೇಳಿ ದನ ಮತ್ತು ಕರುಗಳನ್ನೆಲ್ಲ ಬಿಡಬೇಕು ಅಂತ ಹೇಳ್ತಾರೆ. ಬಿಡುವಾಗ ಅಲ್ಲಿ ಚಕ್ರ, ಶಂಖ, ಅರ್ಧಚಂದ್ರಾಕೃತಿ, ತ್ರಿಶೂಲ ಇತ್ಯಾದಿಗಳದ್ದೆಲ್ಲ ಮುದ್ರೆ ಹಾಕಲಿಕ್ಕೆ ಹೇಳ್ತಾರೆ. ಮಾಡಿ ಆ ಬಸವನನ್ನು ಊರಲ್ಲಿ ಬಿಡಬೇಕು ಅಂತ ಹೇಳ್ತಾರೆ. ಯಾಕೆ ಕೇಳಿದರೆ, ಮತ್ತೆ ಈಗ ನೀವು ಚಿಪ್ಪ ಹಾಕೋದಿಲ್ವ, ಅದು ಯಾಕೆ ಹಾಕಿದ್ದು ಕೇಳಿದ್ರೆ, ಆ ದನ ಎಲ್ಲಿ ಹೋದರೂ ಇದು ಇಂಥದ್ದು ದನ ಎಂಥದ್ದು ಯಾರದು ಎತ್ತು ಅಂತ ಎಲ್ಲ ಗೊತ್ತಾಗಿ ಬಿಡ್ತದೆ. ಅದೇ ರೀತಿಯಾಗಿ ಮುದ್ರೆ ಹಾಕಿದರೆ ಗೊತ್ತಾಗುತ್ತೆ ಇದು ಊರಿಗೆ ಬಿಟ್ಟದ್ದು ಬಸವ, ಇದು ಲೋಕಕ್ಕುಪಕಾರಕ್ಕಾಗಿ ಕೊಟ್ಟದ್ದು ಅಂತೇಳಿ. ಹೀಗೆ ಅದೆಲ್ಲವನ್ನು ಕೂಡ ಹೇಳಿ ಇತ್ಯೇವಂ ಶ್ರುತಯ ಸರ್ವಾಹ. ನೋಡಿ, ಇದು ಒಬ್ಬರೊಬ್ಬರು ಹೇಳಿದ್ದಾಳೆ, ಎಲ್ಲ ಶ್ರುತಿಗಳು ಹೇರ್ತಾ ಉಂಟು ಅಂತ ಹೇಳಿ ದಿವಿದಂ ವೈಷ್ಣವಂ ಪ್ರೋಕ್ತಂ ವಾಕ್ಯಂ ಆಭ್ಯಂತರಂ ತಥಾ ಶಂಖಚಕ್ರವಾಕ್ಯಂ ಮಾಂತರಂ ವೀತರಾಗತ ಅಂತ ಹೇಳಿ 2 ರೀತಿಯಾಗಿ ಉಂಟು. ಒಂದು ಹೊರಗಡೆ ಕಾಣುವ ಹಾಗೆ ಮಾಡೋದು, ಇನ್ನೊಂದು ಒಳಗಿನಿಂದ ಇರುವಂಥದ್ದು. ಹೀಗೆ ಎರಡನ್ನೂ ಕೂಡ ಮಾಡಬೇಕು ಅಂತ ಮತ್ತೆ ಸುಮಾರು ಹೇಳಿ ಎಲ್ಲಿಯಾದರೂ ನೀವು ಗಲಾಟೆ ಮಾಡಿದರೆ ಅದಕ್ಕೆ ಒಂದು ಕೊನೆಗೆ ಒಂದು ಹೇಳ್ತಾರೆ, ಊರ್ಧ್ವಪುಂಡ್ರಂತೂ ಸರ್ವೇಶಂ ನ ನಿಷಿದ್ಧಂ ಕದಾಚನ. ಈಗ ಅದು ಹಾಕೋದಿಲ್ಲ ಇದು ಹಾಕೋದಿಲ್ಲ ಅಂತ ನೀವೇನಾದರೂ ಗಲಾಟೆ ಮಾಡಿದರೆ ಈ ಮತದವರು ಆ ಮತದವರು ಇಲ್ವೇ ಇಲ್ಲ ಅಂತ ಹೇಳಿಬಿಟ್ರು. ಏನು ಹೇಳ್ತಾರೆ, ಊರ್ಧ್ವಪಿಂಡ್ರಂತೂ ಸರ್ವೇಶಂ, ಎಲ್ರಿಗೂ ಊರ್ಧ್ವಪುಂಡ್ರ ಎನ್ನುವಂಥದ್ದು ವಿಹಿತವಾಗಿದೆ. ಎಲ್ಲಿಯೂ ಕೂಡ ಅದನ್ನು ನಿಷೇಧ ಮಾಡಲಿಲ್ಲ. ಯಾರೂ ಕೂಡ ಇರ್ಬೋದು, ಸ್ಮಾರ್ತರಿರ್ಬೋದು, ವೈಷ್ಣವರಿರ್ಬೋದು, ಶೂದ್ರ ಇರ್ಬೋದು, ಬ್ರಾಹ್ಮಣ ಇರ್ಬೋದು, ಎಲ್ಲ ಜಾತಿಯವರು ಇರ್ಬೋದು. ವೈಷ್ಣವರು ಎಲ್ಲರೂ ಕೂಡ ಇದನ್ನು ಧಾರಣೆ ಮಾಡಲಿಕ್ಕೆ ಇರುವಂಥದ್ದು. ಹಾಗಾಗಿ ವಿಷ್ಣು ಭಕ್ತರು ಅಂತಾದರೆ ಸಾಕು, ಅವರೆಲ್ಲರೂ ಕೂಡ ಈ ಗೋಪಿ ಧಾರಣೆಗಳನ್ನೆಲ್ಲ ಮಾಡಬೇಕು ಅಂತ ಹೇಳಿ ಆಮೇಲೆ ಅಷ್ಟಾಕ್ಷರ ಮಂತ್ರದ ಮಹತ್ವೆಯನ್ನೆಲ್ಲ ಹೇಳ್ತಾರೆ. ಚರಾಚರ ಜಗತ್ಪತಿಯಾದಂಥ ಭಗವಂತ ಇದನ್ನೆಲ್ಲ ನಿಗ್ರಹ ಮಾಡುವವ, ಅವನನ್ನು ಧ್ಯಾನ ಮಾಡಬೇಕು ಅಂತ ಹೇಳಿ ನ ಬ್ರಹ್ಮ ನ ಚ ರುದ್ರಶ್ಚ ನ ದೇವ ನ ಮಹರ್ಷಯ ಆಸೀದೇಕೋಪವೀಜಾತೋ ವಿಷ್ಣುರ್ನಾರಾಯಣೋಚ್ಯುತಃ. ಪ್ರಳಯ ಕಾಲದಲ್ಲಿ ಯಾರೂ ಇರಲಿಲ್ಲ, ಒಬ್ಬನೇ ಇದ್ದದ್ದು, ಅದೇ ನಾರಾಯಣ ಅಂತ ಹೇಳಿ ಯಸ್ಪರಃ ಪುರುಷೋ ವಿಷ್ಣು ಅಂತ ಹೇಳಿ ಮತ್ತೆ ಉಮಾಮಹೇಶ್ವರರು ಒಂದಷ್ಟು ತಾವು ಮೋಕ್ಷದ ವಿಷಯದಲ್ಲಿ ಹೇಳ್ತಾ ಹೋಗ್ತಾರೆ. ಕೊನೆಗೆ ಅವರು ಹೇಳ್ತಾರೆ, ದಶಾವತಾರದ ಚಿಂತನೆಯನ್ನು ಕೊಡ್ತಾರೆ. ಮತ್ಸ್ಯಾವತಾರ ಸಾಮಾನ್ಯ ಕಥೆಯೆಲ್ಲ ಗೊತ್ತಿರುವಂಥದ್ದೇ. ಕೂರ್ಮ ಅವತಾರ, ಅದಕ್ಕೆ ದುರ್ವಾಸರ ಶಾಪದಿಂದಾಗಿ ಶಾಪ ಪರಿಹಾರಕ್ಕೋಸ್ಕರ ಸಮುದ್ರ ಮಥನವನ್ನು ಮಾಡುವಾಗ ಕೂರ್ಮಾವತಾರನಾಗಿ ಬಂದಂಥ ಭಗವಂತ ಆ ಎತ್ತಿಕೊಳ್ಳುವಂಥದ್ದು. ಅಲ್ಲಿ ಕೂಡ ಮತ್ತೆ ವೈಷ್ಣವ ಧರ್ಮಗಳನ್ನೆಲ್ಲ ಹೇಳುವಂಥದ್ದು ಹೇಳ್ತಾರೆ. ನಾಮತ್ರಯಂ ಮಹಾಮಂತ್ರಂ ಜಕ್ತ್ವ ಭಕ್ತ್ವ ಸಮನ್ವಿತ ಭಕ್ತ್ಯ ಸಮನ್ವಿತ ತದ್ವಿಷಂ ಪೀತವಾನ್ ಘೋರಂ ಆದ್ಯಂ ಸರ್ವ ಭಯಂಕರಂ. ಇದು ರುದ್ರದೇವರು ಹೇಳುವ ಮಾತು. ಏನು ಹೇಳ್ತಾರೆ ಗೊತ್ತಾ, ಕೂರ್ಮಾವತಾರ ಆಯಿತು, ಅಲ್ಲಿ ಹಾಲಾಹಲ ವಿಷ ಬಂತು. ವಿಷ ಬಂದದ್ದು ನಾನು ಕುಡಿದೆ, ನೀನು ತಡದೆ ಅಂತ. ಇದು ಎಲ್ರಿಗೂ ಗೊತ್ತಿರುವ ಕಥೆ. ಆದರೆ ಅವರು ಹೇಳ್ತಾರೆ, ಪದ್ಮಪುರಾಣದಲ್ಲಿ ಬೆಲ್ಲ ಕಡೆ ಬಂದಿದೆ, ಪದ್ಮಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಧ್ಯಾತ್ವ ನಾರಾಯಣಂ ದೇವಂ ಹೃದಯೇ ಗರುಡಧ್ವಜಂ. ಹೇಗೆ ಕುಡಿದ ವಿಷ? ಗರುಡಧ್ವಜನಾದಂಥ ಭಗವಂತನ ನೆನಪು. ವಿಷ ಅಂತ ಗೊತ್ತುಂಟು, ಅದಕ್ಕೆ ಗರುಡಧ್ವಜ ಅಂತ ತಿಳ್ಕೊಂಡೆ. ವಿಷಹಾರಿ ಆದದ್ದು ಗರುಡ. ಹಾಗಾಗಿ ಗರುಡಧ್ವಜ, ಗರುಡನಿಗೆ ವಿಷಹಾರಿತ್ವ ಎನ್ನುವಂಥ ಗುಣ ಕೊಟ್ಟದ್ದು ಭಗವಂತ. ಅವನನ್ನು ನಾನು ನೆನಪಿಸಿಕೊಂಡೆ. ಹೇಗಿದ್ದಾನೆ? ಮೇಘ ಸಂಕಾಶಂ, ಮೋಡದ ಹಾಗೆ ಬಣ್ಣ ಇದ್ದವ ಭಗವಂತ. ಹಾಗಾಗಿ ಮಹಾವಿಷ್ಣುವನ್ನು ನಾನು ನೆನಪಿಸಿಕೊಂಡೆ. ನಾಮತ್ರಯಂ ಮಹಾಮಂತ್ರಂ ಜಪ್ತ್ವ. ಮತ್ತು ಹಾಗೆ ಕುಡ್ದದ್ದಲ್ಲ, ಮತ್ತು ನಾಮತ್ರಯ ಜಪವನ್ನು ಮಾಡಿದ್ದೇನೆ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಹೇಳಿ ತದ್ವಿಷಂ ಪೀತವಾನ್, ಆ ವಿಷವನ್ನು ನಾನು ಕುಡಿದೆ. ಹಾಗಾಗಿ ನಾನು ವಿಷದ ಏನೊಂದು ಎಫೆಕ್ಟ್ ಉಂಟಲ್ಲ, ಅದರಿಂದ ದೂರನಾಗಿದ್ದೇನೆ. ಹಾಗಾದರೆ ಇವತ್ತು ನಮಗೆ ಗೊತ್ತುಂಟು ಏನು ಫುಡ್ ಪಾಯ್ಸನ್ ಆಗತ್ತೆ ಅಂತ, ರೋಗ ಬರ್ತದೆ ಅಂತ ಗೊತ್ತುಂಟು. ಏನು ಮಾಡೋದು ಸ್ವಾಮಿ? ಯಾವ ಶುದ್ಧ ಪದಾರ್ಥಗಳು ಸಿಕ್ಕೋದಿಲ್ಲ, ಮತ್ತೇನು ಮಾಡೋದು? ನಮಗೆ ಗೊತ್ತುಂಟು ಪೆಸ್ಟಿಸೈಡ್ ಹಾಕಿದ್ದಾರೆ, ಇಲ್ಲದಿದ್ದರೆ ಇಷ್ಟು ಸಮಯ ಅದು ಆ ತರಕಾರಿಯೆಲ್ಲ ಉಳಿತಿರಲಿಲ್ಲ ಅಂತ ಗೊತ್ತುಂಟು ನಮಗೆ. ಆದರೂ ತಿಂತಾ ಇರ್ತೇವೆ. ಏನು ಮಾಡ್ಬೋದಾಗಾದರೆ? ಇವನೇ ಹೇಳಿಕೊಟ್ಟಿದ್ದಾನೆ ರುದ್ರದೇವರು. ವಿಷ ಅಂತ ಗೊತ್ತಿದ್ದರೂ ಕೂಡ ಹರವು ಪ್ರೀತೆ ಅಂತ ಹೇಳಿ ರಾಮಾಯಣದಲ್ಲಿ ಕೊಡ್ತಾರೆ. ಭಗವಂತನ ಪ್ರೀತಿಗೋಸ್ಕರ ತಾನು ಆ ವಿಷವನ್ನು ಸ್ವೀಕಾರ ಮಾಡಿದ್ದೇನೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಕೂಡ ಇವರು ಹೇಳ್ತಾರೆ, ಅಚ್ಯುತಾನಂತ ಗೋವಿಂದ ಅಂತ ಜಪ ಮಾಡಿ, ನಿಮಗೆ ವಿಷ ಪರಿಣಾಮ ಮಾಡೋದೇ ಇಲ್ಲ ಅಂತೇಳಿ. ರುದ್ರದೇವರು ಪಾರ್ವತಿಗೆ ಹೇಳುವ ಮಂತ್ರ ಅಚ್ಯುತಾನಂದ ಗೋವಿಂದ ಇತಿ ನಾಮತ್ರಯಂ ಹರೇಹೇ
ಯೋ ಜಪೇತ್ ಪ್ರಯತೋ ಭಕ್ತ್ಯ ಪ್ರಣವಾದ್ಯಂ ನಮೋಂತಕಂ ತಸ್ಯ ಮೃತ್ಯು ಭಯಂ ನಾಸ್ತಿ ವಿಷರೋಗಾಗ್ನಿಜಂ ಮಹತ್. ಯಾರು ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ 3 ಹೆಸರುಳ್ಳಂತಹ ನಾಮತ್ರಯ ಜಪ, ಅದನ್ನು ಸಪರೇಟಾಗಿ ಬೇಕಾದರೂ ಹೇಳಿ, ಅಚ್ಯುತಾನಂತ ಗೋವಿಂದಾಯ ನಮಃ ಅಂತ ಬೇಕಾದರೂ ಹೇಳಿ. ಈ ನಾಮತ್ರಯ ಜಪವನ್ನು ಯಾರು ಹೇಳ್ತಾರೋ ಅವರಿಗೆ ಓಂ ಮತ್ತೆ ನಮಸ್ಸ ಅಂತ ಹೇಳಿ ಹಾಕಿ ಹೇಳಬೇಕು. ಅದು ಮಂತ್ರದ ವಿಚಾರಗಳನ್ನೆಲ್ಲ ಕೊಡ್ತಾರೆ. ಮೃತ್ಯು ಭಯಂ ನಾಸ್ತಿ, ಮರಣದ ಹೆದರಿಕೆ ಇಲ್ಲ. ಹಾಗಾದರೆ ಸಾಯೋದೇ ಇಲ್ವಾ ಕೇಳಿದರೆ, ಕಾಲ ಬಂದಾಗ ಕರ್ಮ ಮುಗಿದಾಗ ಸಾಯುವುದು ಅದು ಸಹಜ ಧರ್ಮ. ಅದರ ಮಧ್ಯದಲ್ಲಿ ಸಾಯುವಿಕೆ ಎನ್ನುವಂಥದ್ದು ತಪ್ಪಿ. ಅಪಿ ಮೃತ್ಯು, ಗಾಳ ಮೃತ್ಯು, ಘೋರ ಮೃತ್ಯು, ಕ್ಷುದ್ರ ಮೃತ್ಯು ಇತ್ಯಾದಿ ಮೃತ್ಯುಗಳಿದ್ದಾವೆ, ಅವುಗಳು ಬರೋದಿಲ್ಲ ಅಂತ ಅರ್ಥ. ಮತ್ತು ಸಾಯೋದು ಹೇಳಿದರೆ ಬಾಡಿ ಮಾತ್ರ ಸಾಯಬೇಕಾಗಿಲ್ಲ. 10 ಜನರಿದ್ರು ಮರ್ಯಾದೆ ಹೋದರೆ ನೀವೇನು ಹೇಳ್ತೀರಿ? ನನಗೆ ಸತ್ತ ಹಾಗೆ ಆಯಿತು ಮಾರ, ಛೆ ಯಾಕೆ ಹೋದೆ ಅಂತ ಆಯಿತು ಅಂತ ಹೇಳಿದರೆ ಇದು ಸಾವೇ ಅಲ್ವಾ. ಇಂಥ ಅವಮಾನಾದಿಗಳು ಆಗೋದಿಲ್ಲ ಅಂತ ಅರ್ಥ. ವಿಷ ರೋಗಾಗ್ನಿಜಂ, ಇನ್ನು ವಿಷದ ಪರಿಣಾಮ, ರೋಗದ ಪರಿಣಾಮದಿಂದಾಗಿ ದೇಹದಲ್ಲಿ ರೋಗಾದಿಗಳು ಬರಬಹುದು, ಅದೆಲ್ಲವೂ ಕೂಡ ಪರಿಹಾರ ಆಗತ್ತೆ. ವಿಷದ ಪರಿಣಾಮ ರೋಗಾಗ್ನಿಗಳಿಂದ ಬರುವ ಪರಿಣಾಮಗಳು. ಹಾಗಾಗಿ ಬ್ಯಾಕ್ಟೀರಿಯಾ ವೈರಸ್ಗಳಿಂದ ಬರುವಂಥ ಯಾವ ರೋಗಾದಿಗಳು ಉಂಟು ಅದರಿಂದ ಹುಟ್ಟಿಕೊಳ್ಳುವಂಥ ರೋಗಗಳು. ಇಲ್ಲಿ ಹೇಳಬೇಕಾದ್ರೆ ವಿಷ ರೋಗಾಗ್ನಿ ಜಂ, ಜಂ ಅಂದರೆ ಏನು? ಉತ್ಪತ್ತಿ ಅಂತ ಅರ್ಥ, ಹುಟ್ಟಿಕೊಳ್ಳೋದು ಅಂತ ಅರ್ಥ. ವಿಷದಿಂದ ಹುಟ್ಟುವಂಥದ್ದು, ರೋಗದಿಂದ ಇನ್ನೊಂದು ರೋಗ ಉತ್ಪತ್ತಿ ಆಗುವಂಥದ್ದು. ಕೊರೋನಾದಿಂದ ಇನ್ನು ಡೆಲ್ಟಾ ಬಂತು, ಅದಕ್ಕಿಂತ ಇನ್ನೊಂದು ಒಮಿಕ್ರಾನ್ ಬಂತು, ಇಂಥೆಲ್ಲವೂ ಬಂತು. ನೋಡಿ, ಆ ಕಲ್ಪನೆಗಳವರಿಗೆ ಇತ್ತು ಅಂತ ಅರ್ಥ. ಇದೇನು ಹೊಸದಲ್ಲ. ಈ ಮಡಿ ವ್ಯವಸ್ಥೆಗಳು ಸ್ಪರ್ಶ ಮಾಡಬಾರ್ದು, ಇಷ್ಟಿಷ್ಟು ಗ್ಯಾಪಲ್ಲಿ ಇರಬೇಕು. ಕಲ್ಲು ಮಡಿ ಅಂತ ಎಲ್ಲ ಉಂಟು ವ್ಯವಸ್ಥೆಗಳು. ಒಂದು ವಸ್ತುವನ್ನು ಮುಟ್ಟಬೇಕಾದ್ರೆ 25 ಸಲ ಕೈ ತೊಳಿಲಿಕ್ಕೆ ಹೇಳ್ತಾರೆ. ಅದು ಹಾಗೆ ತೊಳೆದ್ರೆ ಮಡಿಗೆ ಬರುವುದಿಲ್ಲ. ಮತ್ತೇನು, ನೀವು ಮಠಗಳಲ್ಲಿ ನೋಡಬೇಕು, ಗೋಮಯವನ್ನು ಹಾಕಿ ತೊಳ್ಕೊಳ್ಬೇಕು. ಯಾಕೆ? ಗೋಮಯದಲ್ಲಿ ಡೆಟ್ಟಾಲ್ ಇದೆ. ಹಾಗಾಗಿ ನೋಡಿ, ಅಂಥದ್ದೆಲ್ಲ ಕಲ್ಪನೆ ಇತ್ತು ಅವರಿಗೆ. ಹಾಗಾಗಿ ಅವರು ಹೇಳ್ತಾರೆ, ಇದೆಲ್ಲವನ್ನು ಮಾಡಿ ನಾಮತ್ರಯ ಜಪ ಮಾಡಿ ನಿಮಗೆ ರೋಗಾದಿಗಳು ಬರೋದಿಲ್ಲ. ಹಾಗಾದರೆ ಈ ಕಾಲದಲ್ಲಿ ಏನು ಮಾಡಬಹುದು ನಾವು? ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಜಪ ಮಾಡಿದಾಗ ಹೀಗೆ ಸಾಮರ್ಥ್ಯ ಉಂಟಾ ಅಂತ ಕೇಳಬಹುದು. ನೀವು ವೈಜ್ಞಾನಿಕ ದೃಷ್ಟಿಯಲ್ಲಿ ನೋಡಿದ್ರೂ ಇದಕ್ಕೆ ಕಾರಣಗಳಿದ್ದಾವೆ.